ಮನೆಯಲ್ಲಿ ಚಪ್ಪಲಿ ಹಾಗೂ ಶೂಗಳನ್ನು ಉಲ್ಟಾ ಅಥವಾ ತಲೆಕೆಳಗಾಗಿ ಇಟ್ಟಾಗ ನಮ್ಮ ಹಿರಿಯರು ಬೈದಿರೋದನ್ನ ನೀವು ಕೇಳಿರಬಹುದು. ಚಪ್ಪಲಿ ಅಥವಾ ಶೂಗಳನ್ನು ನಾವೇಕೆ ತಲೆಕೆಳಗಾಗಿ ಇಡಬಾರ್ದು ಎಂಬುದು ನಿಮಗೆ ತಿಳಿದಿದೆಯೇ? ಅಷ್ಟಕ್ಕೂ ಅದರ ಹಿಂದಿನ ಕಾರಣವೇನು? ನಾವು ಧರಿಸುವ ಚಪ್ಪಲಿ ಅಥವಾ ಶೂಗಳನ್ನು ತಲೆಕೆಳಗಾಗಿ ಇಡೋದ್ರಿಂದ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಮನೆಯಲ್ಲಿ ಅಪಶ್ರುತಿ. ಶೂ ಮತ್ತು ಚಪ್ಪಲಿಯನ್ನು ತಲೆಕೆಳಗಾಗಿ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಕಲಹ ಉಂಟಾಗುವುದರ ಜೊತೆಗೆ ವಿನಾಕಾರಣ ಕುಟುಂಬದ ಸದಸ್ಯರ ನಡುವೆ ಜಗಳಗಳು ಸೃಷ್ಟಿಯಾಗುತ್ತೆ. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ ನಲ್ಲಿ ಪೂರ್ವಜನ್ಮ ಪ್ರೇತಾತ್ಮ ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಈ ಕಾರಣದಿಂದಾಗಿ ಮನೆಯ ಮುಂದೆ ಚಪ್ಪಲಿ ಮತ್ತು ಶೂಗಳನ್ನು ಉಲ್ಟಾ ಇಡಬಾರ್ದು ಎಂಬುದನ್ನು ಗಮನದಲ್ಲಿಟ್ಕೊಳ್ಳಿ. ಹಣದ ನಷ್ಟ. ತಲೆಕೆಳಗಾದ ಪಾದರಕ್ಷೆ ಅಥವಾ ಚಪ್ಪಲಿಯನ್ನು ಮನೆ ಮುಂದೆ ನೋಡಿದರೆ ತಕ್ಷಣ ಅದನ್ನು ನೇರಗೊಳಿಸಿ. ಇಲ್ಲದಿದ್ದರೆ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು. ಇದರಿಂದ ನೀವು ಹಣದ ನಷ್ಟವನ್ನು ಎದುರಿಸಬೇಕಾಗಬಹುದು. ಹಾಗಾಗಿ ನಮ್ಮ ಮನೆಯ ಹಿರಿಯರು ನೀವು ಈ ತಪ್ಪುಗಳನ್ನು ಮಾಡದಂತೆ ತಡೆಯುತ್ತಾರೆ. ರೋಗವನ್ನು ಪಡೆಯುವ ಅಪಾಯ. ಚಪ್ಪಲಿ ಅಥವಾ ಶೂಗಳನ್ನು ತಲೆಕೆಳಗಾಗಿ ಇಡುವುದರಿಂದ ಮನೆಯಲ್ಲಿ ಅನಾರೋಗ್ಯ ಉಂಟಾಗುತ್ತದೆ. ಅಲ್ಲದೆ ಮನೆಯ ಸದಸ್ಯರ ಆಲೋಚನೆಯ ಮೇಲೂ ಅದು ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಇದಲ್ಲದೆ ಮನೆಯಲ್ಲಿ ಉದ್ವಿಗ್ನ ವಾತಾವರಣವು ಸೃಷ್ಟಿಯಾಗುತ್ತದೆ. ಆದ್ದರಿಂದಲೇ ಅಕಸ್ಮಾತ್ ಚಪ್ಪಲಿ ಉಲ್ಟಾ ಅಥವಾ ತಲೆಕೆಳಗಾಗಿ ಬಿದ್ದರೆ ತಕ್ಷಣ ಅದನ್ನು ನೇರಗೊಳಿಸಿ. ನಕಾರಾತ್ಮಕ ಶಕ್ತಿಯ ಪ್ರವೇಶ. ಶಾಸ್ತ್ರದ ಪ್ರಕಾರ ಚಪ್ಪಲಿ ಮತ್ತು ಶೂಗಳನ್ನು ತಲೆಕೆಳಗಾಗಿ ಅಥವಾ ಉಲ್ಟಾ ಇಡುವುದರಿಂದ ಮನೆಗೆ ನಕಾರಾತ್ಮಕ ಶಕ್ತಿ ಬರುತ್ತದೆ ಮತ್ತು ಮನೆಯಿಂದ ಧನಾತ್ಮಕತೆ ದೂರ ಹೋಗುತ್ತದೆ. ಇದಲ್ಲದೆ ಸಂಸಾರದ ಸುಖ ಶಾಂತಿಗೆ ಸಾಕಷ್ಟು ಅಡ್ಡಿಯುಂಟಾಗುತ್ತದೆ. ಸರಿಯಾದ ಸ್ಥಳದಲ್ಲಿ ಸರಿಯಾದ ರೀತಿಯಲ್ಲಿ ಇರಿಸಿದರೆ ವಸ್ತುಗಳು ನೋಡಲು ಚೆನ್ನಾಗಿರುತ್ತದೆ. ಮನೆಯ ಬಾಗಿಲಲ್ಲಿ ಅಥವಾ ಮನೆಯಲ್ಲಿ ಚಪ್ಪಲಿಯನ್ನು ತಲೆಕೆಳಗಾಗಿ ಅಥವಾ ಉಲ್ಟಾ ಇಟ್ಟರೆ ಅದು ಆ ಮನೆಗೆ ಚೆನ್ನಾಗಿ ಕಾಣೋದಿಲ್ಲ ಮತ್ತು ಅದನ್ನು ನೋಡಿ ನಿಮ್ಮ ಮನಸ್ಸು ಕೂಡ ಕೆಡುತ್ತದೆ. ಅದಕ್ಕಾಗಿಯೇ ಚಪ್ಪಲಿ ಮತ್ತು ಶೂಗಳನ್ನು ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ಇಡುವುದು ಉತ್ತಮ.